ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಾಭಿವಂದನೆಗಳು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವ್ರ ನಾಮ ಸ್ತೋತ್ರವಾಗಲಿ. ಆಮೇನ್ ಅನ್ಬೇಕು. ದೇವ್ರು ಏನು ಬೈಬಲ್ ಹಂಗೆ ಹೇಳ್ತಾರೆ, ಯಾರು ನಿಧಾನ ಹೇಳ್ಬೇಕು, ಎಲ್ಲರೂ ಸೇರಿ ಹೇಳ್ಬೇಕಪ್ಪ. ಸರಿ, ದೇವ್ರ ಸ್ತೋತ್ರವಾಗಲಿ. ನಿಮ್ಮೆಲ್ಲರೂ ನೋಡ್ತಿದ್ರೆ ಸಂತೋಷ. ನನಗೆ ಎಷ್ಟು ಸಂತೋಷ ಆದರೆ ದೇವ್ರಿಗೆ ಇನ್ನೂ ಸಂತೋಷ. ಇವತ್ತು ಒಂದು ಒಳ್ಳೆಯ ದಿನ, ಪ್ರಾಮುಖ್ಯವಾದ ದಿನ. ಇವತ್ತು ಏನಂದರೆ, ಯೇಸು ಸ್ವಾಮಿ ಸುವಾರ್ತೆ ಸೇವೆ ಮಾಡಿ ಪರಲೋಕ ರಾಜ್ಯದ ಬಗ್ಗೆ, ಪರಲೋಕದ ಬಗ್ಗೆ, ಪರಲೋಕದಲ್ಲಿರುವ ನಡೆಯುವ ಆರಾಧನೆಗಳ ಬಗ್ಗೆ, ಸೃಷ್ಟಿಕರ್ತನಾದ ದೇವರು ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರಿ ಎಲ್ಲ ಹಳ್ಳಿಗಳ ಗ್ರಾಮಗಳಲ್ಲಿ ಅದು ಮುಗಿಸಿ ಸುವಾರ್ತೆ ಸೇವೆ ಎಲ್ಲ ಮಾಡಿ ನಂತರ ಅವರು ಏನು ಮಾಡ್ತಾರಂದರೆ, ಈಗ ಯೆರೂಸಲೇಮಿಗೆ ಪ್ರವೇಶ ಆಗ್ತಾರೆ. ಹೊರಗಡಿದ್ದು ಬಳ್ಳಾರಿಗೆ ಹೆಂಗೆ ಬರ್ತಾರಲ್ಲ ಆ ಥರ ಅಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಹೊರಗಡೆ ಇದ್ಕೊಂಡು ಅಲ್ಲಿ ಪ್ರಾಮುಖ್ಯವಾದ ರಾಜಧಾನಿ ಯಾವುದಂದರೆ ಯೆರೂಸಲೇಮ್. ಹೇಳ್ರಿ, ಯೆರೂಸಲೇಮ್ಗೆ. ಯಾಕೆ ಯೆರೂಸಲೇಮ್ ಪ್ರಾಮುಖ್ಯವಾದ ನಗರ ಅಂದರೆ, ಅದರಲ್ಲಿ ಮೊದಲನೇ ಮಂದಿರ ಕಟ್ಟಿಸಿದರು. ಮಹಾರಾಜನಾದಂಥ ಸೊಲೊಮೋನ್ ಮಹಾರಾಜು ಮಂದಿರವನ್ನು ಕಟ್ಟಿಸಿದ್ರು ದೇವರನ್ನ ಆರಾಧನೆ ಮಾಡಲಿಕ್ಕಾಗಿ. ಯಾವ ದೇವ್ರನ್ನಂದರೆ ಯೆಹೋವ ದೇವರನ್ನು. ಯಾವ ದೇವರು? ಹಳೆ ಕಾಲದಲ್ಲಿ ದೇವರನ್ನು ಯೆಹೋವ ಅಂತ ಕರೆದರು. ಹೊಸ ಕಾಲದಲ್ಲಿ ಅಂದರೆ ಈ ನವೀನ ಕಾಲದಲ್ಲಿ ದೇವರನ್ನು ಯೇಸು ಕ್ರಿಸ್ತ ಅಂತ ಕರೆದರು. ಹಾಗಾಗಿ ಆ ಯೇಸು ಕ್ರಿಸ್ತನು ಪರಲೋಕದಿಂದ ದೇವರು, ದೇವಕುಮಾರನೂ ಆಗಿ ನರಮಾನವನಾಗಿ ಮಾನವ ಕುಮಾರನಾಗಿ ಈ ಲೋಕಕ್ಕೆ ಬರ್ತಾನೆ. ಬಂದು ದೇವರು ಕಳಿಸಿದ ಕೆಲಸ ಎಲ್ಲ ಮುಗಿಸ್ತಾನೆ, ಮಾಡ್ತಾನೆ. ಏನಕ್ಕೆ ಕಳಿಸಿದ್ರು ದೇವರಂದರೆ, ದೇವ್ರ ಬಗ್ಗೆ, ದೇವ್ರ ರಾಜ್ಯದ ಬಗ್ಗೆ, ಪರಲೋಕದ ಬಗ್ಗೆ ಭೂಲೋಕದಲ್ಲಿ ಗೊತ್ತಿರಲಿಲ್ಲ ಅವಾಗ. ಅವರು ಬಂದು ಸುವಾರ್ತೆ ಸಾರಿ ಅದೆಲ್ಲ ಮುಗಿಸಿ ಜವಾಬ್ದಾರಿ ಮುಗಿಸಿದ ನಂತರ ಈಗ ಯೆರೂಸಲೇಮ್ ನಗರದಲ್ಲಿ ಬರ್ತಾಯಿದ್ದಾನೆ, ಸಿಟಿ ಒಳಗೆ ಬರ್ತಾಯಿದ್ದಾನೆ. ಬರಬೇಕಾದ್ರೆ ಹೇಗೆ ಬರ್ತಾನಂದರೆ ಕತ್ತೆ ಮೇಲೆ ಬರ್ತಾನೆ. ಹೇಗೆ ಬರ್ತಾನೆ? ಬರ್ತಾನೆ. ಈಗ ಸುಮಾರು ಒಂದು 450 ವರ್ಷಗಳ ಹಿಂದೆ, ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ ಹಿಂದೆ ಪ್ರವಾದನೆ ಮಾಡ್ತಾರೆ, ಪ್ರವಚನಗಳು ಹೇಳಿದರು. ದೇವ್ರ ಭಕ್ತರು ಇರ್ತಾರಲ್ಲ, ದೈವಜನರು ಇರ್ತಾರಲ್ಲ, ಅವರು ಪ್ರವಾದಿಗಳಂತ ಹೇಳ್ತಾರಲ್ಲ. ಅಂದರೆ ಮುಂದೆ ಏನು ನಡೀತದೆ ಇವತ್ತು ಹೇಳ್ತಾರೆ ಅವರು. 1000 ವರ್ಷಗಳ ನಂತರ ಏನು ಜరుగుತ್ತದೆ ಇವತ್ತು ಎಷ್ಟು ಅದು ಬರೆದು ಇಟ್ಬಿಡ್ತಾರೆ ಅವರು. ಹಾಗೆ 450 ವರ್ಷಗಳ 500 ವರ್ಷಗಳ ಹಿಂದೆನೇ ಭಾಳ ಮಂದಿ ಯೇಸು ಸ್ವಾಮಿ ಬರ್ತಾನೆ. ಬರುವಾಗ ಯೆರೂಸಲೇಮ್ ಪಟ್ಟಣಕ್ಕೆ ಬರ್ತಾನೆ, ಕತ್ತೆ ಮೇಲೆ ಬರ್ತಾನೆ ಅಂತ ಬರೆಸಿ ಇಟ್ಟಿದ್ರು. ಆ ಬರೆಸಿಟ್ಟಿದ್ದು ಹಂಗೆ ಸುಮ್ಮನೆ ಹೋಗೋದಿಲ್ಲ, ಅದು ನೆರವೇರಬೇಕು, ಅದು ನಡಿಬೇಕು, ಆ ಕಾರ್ಯ ನಡಿಬೇಕು. ಆ ಸಮಯ ಬಂತೀಗ, ಆ ಸಮಯ ಇವತ್ತಿನ ದಿನ ನಡೀತು. ಅದ್ರ ಬಗ್ಗೆ ಒಂದು ಮಾತು ಹೇಳಿ ನಿಮಗೆ. ಇವತ್ತಿನ ವಾಕ್ಯ 1.5 ಗಂಟೆ ವಾಕ್ಯ ಇದು. ನೀವು 10 ನಿಮಿಷದಲ್ಲಿ ಮುಗಿಸ್ತೀನಿ. ನಿಮಗೆ ನಷ್ಟ ಇದು, ನನಗೇನಿಲ್ಲ. ಯಾಕೆ ನಷ್ಟ ಹೇಳಿ? ನೀವು ಲೇಟ್ ಬರೋದ್ರ ಮೂಲಕ. ಸರಿ, ಈಗ ಹಳೇ ಒಡಂಬಡಿಕೆಯಲ್ಲಿ ಏನು ವಚನಗಳು ಬರೆಸಿಟ್ಟಿರೋ ಪ್ರವಚನವಾಗಿ, ಅದು ಹೊಸ ಒಡಂಬಡಿಕೆಯಲ್ಲಿ ನೆರವೇರ್ತದೆ. ಜಕ್ಕಯ್ಯ 9ನೇ ಅಧ್ಯಾಯ 9ನೇ ವಚನ ನೋಡಿಕೊಳ್ಳೋಣ. ಜಕ್ಕಯ್ಯನು ಬರೆದ ಪ್ರವಾದನೆ ಗ್ರಂಥ, ಅದರಲ್ಲಿ 9ನೇ ಅಧ್ಯಾಯ 9ನೇ ವಚನ. ಹಳೆ ಒಡಂಬಡಿಕೆಯಲ್ಲಿ ಮಗಳೇ, ಕೀರ್ತನೆಗಳಾದಮೇಲೆ ಬರ್ತದೆ. ಜಕ್ಕರಿಯ ಜಕರಿಯ ಜಕ್ಕರಿಯ 9ನೇ
ಜಕರಿಯ 9ನೇ ಅಧ್ಯಾಯ 9ನೇ ವಚನ. ಬೇಗ ತೆಗಿಬೇಕು. ಜಕರಿಯ ಅಂತ ಭಕ್ತನು, ಆತನಿಗೆ ದೇವರು ದರ್ಶನ ಕಂಡು ಇದನ್ನು ಬರೀಲಿಕ್ಕೆ ಪ್ರೇರೇಪಣಾಗಿ ಆತ್ಮದೇವರ ಪ್ರೇರಣೆಯಿಂದ ಆತನು ಈ ಪ್ರವಾದನೆಯನ್ನು ಬರೆದಿದ್ದ. ಆತನು ಪ್ರವಾದಿ. ಮುಂದೆ ಏನು ನಡೆಯುವಂಥದ್ದು ದೇವರು ಹೇಳಿದಾಗ ಅದನ್ನು ಹೇಳೋನು, ಅದು ನಡೀತದೆ. ಹಾಗೆ 9:9 ಓದು ಬೇಗ. 9ನೇ ಅಧ್ಯಾಯ 9ನೇ ವಚನ. ಸಿಗ್ತಾ? ಕೈಯಲ್ಲಿ ಹಿಡ್ಕೊ ಬೈಬಲು, ಬೆಳಕು ಕಾಣ್ತತೆ. ಚೀಯೋನ್ ನಗರಿಗೆ ಹಾಂ ಬಹು ಸಂತೋಷ ಪಡು. ಹಾಂ ಯೆರೂಸಲೇಮ್ ಪುರಿಯೇ, ಹ್ಞೂ ಹರ್ಷ ಧ್ವನಿಗೆ ನೋಡು. ನೀನು ಅರಸು, ನೀನು ಬೆಳಿಗ್ಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿಸುತ್ತಾನು. ಶಾಂತ ಗುಣ ಉಳ್ಳವನಾಗಿಯೂ ಕತ್ತೆಯವನ್ನು, ಹೌದು ಪ್ರಯದ ಕತ್ತೆಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ನಾನು ಎಫ್ರಾಯೀಮ್ ರಥಬಲವನ್ನು ಯೆರೂಸಲೇಮ ಅಶ್ವಬಲವನ್ನು ನಿಕ್ಷೇಪ ಮಾಡುವೆನು. ಸಾಕಮ್ಮ, 9:9 ಅಷ್ಟೇ ಮುಖ್ಯ. ಕಂಟಿನ್ಯೂ. ಸರ್, ಆಮೇಲೆ ಇಲ್ಲಿ ವಾಕ್ಯ ಓದಿ ಆದಮೇಲೆ ಮನೆಗೆ ಹೋದ್ಮೇಲೆ ಇನ್ನೊಂದು ಸರಿ ಮನೆಯಲ್ಲಿ ಓದಬೇಕು. ನೀವು ನಿಧಾನವಾಗಿ ಕುಂತು ಓದಿ ಅರ್ಥ ಮಾಡ್ಕೊಳ್ಬೇಕು. ಇದು ಹಳೆ ಒಡಂಬಡಿಕೆಯಲ್ಲಿ ಬರೆದಂಥದ್ದು. ಇದು ಬರೆದು ನಂತರ ಒಂದು 400 ವರ್ಷ 50 ವರ್ಷಗಳ ಆದಮೇಲೆ ನಡೆದಿದೆ. ಅದೇನು ಮತ್ತಾಯ 21ನೇ ಅಧ್ಯಾಯ, ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ ತೆಗೆ. ಹೊಸ ಒಡಂಬಡಿಕೆ ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 1ನೇ ವಚನದಿಂದ ಓದಬೇಕು. ಅವರು ಯೆರೂಸಲೇಮಿಗೆ ಸಮೀಪಿಸಿದ ಎಣ್ಣೆಯ ಮರಗಳ ಗುಂಡಾದ ಬಳಿಯಲ್ಲಿರುವ ಬೆತ್ತಪ್ಪಿಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮ ದುರಿಗಿರುವ ಹಳ್ಳಿಗೆ ಹೋಗಿರಿ. ಪಾಪ ಸಿಗ್ತಾ ಇದು. ಮತ್ತೆ 21:2 ತೆಗೆದುಕೊಳ್ಳಪ್ಪ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಓಲಿವ ಗುಡ್ಡದ ಬೆಚ್ಚಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕಳುಹಿಸಿ ಅವರಿಗೆ, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ. ತಕ್ಷಣವೇ ಒಂದು ಕತ್ತೆಯ ತನ್ನ ಮರಿಯೊಂದಿಗೆ ಕಟ್ಟಿರುವುದನ್ನು ನೀವು ಕಾಣುವಿರಿ. ಅವುಗಳನ್ನು ಬಿಚ್ಚಿ ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಕೇಳಿದರೆ ನೀವು ಅವನಿಗೆ ಇವು ಕರ್ತ ದೇವರಿಗೆ ಅವಶ್ಯವಾಗಿವೆ ಎಂದು ಹೇಳಿರಿ. ಆಗ ಅವರು ಅವುಗಳನ್ನು ಕೂಡಲೇ ಕಳಿಸುವರು ಎಂದು ಹೇಳಿದರು. ಇದೆಲ್ಲವೂ ಪವಿತ್ರ ವೇದದಲ್ಲಿ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಆಯಿತು. ಅದೇನೆಂದರೆ,
ಚೀಯೋನಿನ ಪುತ್ರಿಗೆ ಹೇಳಿರಿ, ಇಗೋ ನನ್ನ ಅರಸನು ಸಾತ್ವಿಕನಾಗಿ ಕತ್ತೆಯ ಮರಿಯನ್ನು ಹತ್ತಿದವನಾಗಿ ನಿನ್ನ ಬಳಿಗೆ ಬರುತ್ತಾರೆ. ಅಲ್ಲಿ ಅದನ್ನೇ ಹೇಳಿದ್ರು, ಇಲ್ಲ ಅದನ್ನೇ ನಡೀತಾ ಇದೆ ಈಗ. ಏಸಾನು ಊರಿಗೆ ಹತ್ತಿರ ಬಂದಾಗ, ಯೆರೂಸಲೇಮನ್ನ ಊರು ಹತ್ತಿರ ಬಂದಾಗ ಒಂದು ಹಳ್ಳಿ ಬರ್ತದೆ. ಶಿಷ್ಯರನ್ನು ಕರೆದು ಅಲ್ಲಿ ಹಳ್ಳಿಗೆ ಹೋಗಿ ಒಂದು ಕತ್ತೆ ಮರಿ 2 ಇರ್ತವೆ, ಅದನ್ನು ಬಿಚ್ಕೊಂಡು ಬರಲಿ. ಒಂದು ವೇಳೆ ಯಾರಾದರೂ ಕೇಳಿದರೆ ನಮ್ಮ ಕರ್ತ ದೇವರಿಗೆ ಬೇಕದು ಅಂತ ಹೇಳಿದರೆ ಅವ್ರು ಏನು ಮಾತಾಡೋಲ್ಲ. ಅದೇ ರೀತಿ ಶಿಷ್ಯಂದ್ರು ಹೋಗ್ತಾರೆ, ಕತ್ತೆ ಮರಿನ ಕಟ್ಟಾಕಿರ್ತಾರೆ. ಇವರೇನು ಮಾಡ್ತಾರೆ, ಅದು ಬಿಚ್ಚುವಾಗ ಅದು ಓನರ್ ಇರ್ತಾನಲ್ಲ, ನಾಯಿ ಆಗಲಿ ಕೋಳಿ ಆಗಲಿ ಯಾವ ಜಂತು ಆಗಲಿ, ಆ ಓನರ್ ಬಂದು ಏನಪ್ಪ ಏನು ಬಿಚ್ತಾ ಇದ್ದೀರಿ, ಏನು ಸಮಾಚಾರ ಅಂತಂದರೆ ನಮ್ಮ ಕರ್ತ ದೇವರಿಗೆ ನಮಗೆ ಬೇಕಿದ್ದು, ಅವ್ರು ತಗೊಂಡು ಬಂತ ಅಂತ ಹೇಳಿದ್ದಾರೆ ಅಂತೇಳಿ, ತೊಗೊಂಡು ಹೋಗ್ರಪ್ಪ ಅಂತ ಏನು ಮಾತಾಡೋದು ಬಿಟ್ಬಿಡ್ತಾರೆ. ಇದು ನಡೆದಿದ್ದು ಘಟನೆ. ಈಗ ವಿಷಯ ಏನಂತಂದರೆ, ಕತ್ತೆ ಅಲ್ಲಿವರೆಗೆ ಯಾರು ಅದ ಮೇಲೆ ಕುಂತಿರಲಿಲ್ಲ. ಕತ್ತೆ ಮೇಲೆ ಅಲ್ಲಿವರೆಗೆ ಯಾರು ಕುಳಿತಿರಬಾರದು. ಈಗ ನೀರಿದ್ದಾವೆ, ಈ ನೀರು ಕುಡಿದಿದ್ದು, ಇದು ರೊಟ್ಟಿ ದ್ರಾಕ್ಷರಸನೆಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀವಲ್ಲ, ಯಾವಾಗ ಮಾಡ್ತೀವಲ್ಲ, ಈ ಕುಡಿದಿದ್ದು ನೀರು ಮಿಕ್ಸ್ ಮಾಡ್ಬೋದಾ? ಮತ್ತು ಎಂಥದ್ದು ಅದು ಮಿಕ್ಸ್ ಮಾಡಬೇಕು, ಪ್ಯೂರಾಗಿರ್ಬೇಕು ನೀರು, ಯಾರು ಮುಟ್ಟಿರಬಾರ್ದು, ಯಾರು ಬಳಸಿರಬಾರ್ದು, ಅಂಥವು ದೇವ್ರಿಗೆ ಬಳಸ್ಬೇಕಲ್ಲ. ಹಾಗೆ ಆ ಕತ್ತೆ ಮೇಲೆ ಅದುವರೆಗೆ ಏನು ಯಾರು ಕುಂತಿರಲಿಲ್ಲ. ಅದು ಪರಿಶುದ್ಧವಾದದ್ದು, ಪವಿತ್ರವಾದದ್ದು, ಅದು ದೇವರಿಗೆ ಮೀಸಲಿಟ್ಟವಾದಂಥದ್ದು. ಅದನ್ನು ತಗೊಂಡು ಬಂದಾಗ ಏಸಪ್ಪ ಅದ ಮೇಲೆ ಕೂಡ್ತಾನೆ. ಅಲ್ಲೆಲ್ಲೂಯಾ. ಈಗ ವಿಷಯಕ್ಕೆ ಬರ್ತೀನಿ. ವಿಷಯ ಏನಂದರೆ, ಏಸಪ್ಪನ ಏನಂತ ಹೇಳ್ತಾರಂದರೆ, ರಾಜಾದಿರಾಜನು ಬರ್ತಾ ಇದ್ದಾನೆ. ಯಾರು ಬರ್ತಾ ಇದ್ದಾನೆ? ರಾಜಗಳಿಗೆ ರಾಜ. ರಾಜಾದಿರಾಜ ಅಂದರೆ ರಾಜಗಳಿಗೆ ರಾಜ ಅಂತ. ರಾಜ, ಕಿಂಗ್ ಆಫ್ ಕಿಂಗ್ಸ್, ರಾಜಗಳಿಗೆ ರಾಜ ಅಂತ ದೊಡ್ಡ ರಾಜ ಬರ್ತಾ ಇದ್ದಾನೆ. ದೊಡ್ಡ ರಾಜ ಆತ ಕತ್ತೆನ ಯಾಕೆ ಆರಿಸ್ಕೊಂಡ? ಹುಲಿಯನ್ನು ಆರಿಸ್ಕೋಬೋದಿತ್ತಲ್ಲ, ಹುಲಿ ಮೇಲೆ ಕುಂತು ಬರೋದಿತ್ತಲ್ಲ, ಸಿಂಹದ ಮೇಲೆ ಕುಂತು ಬರ್ಬೋದು, ಅಥವಾ ಆನೆ ಮೇಲೆ ಕುಂತು ಬರೋದಿಲ್ಲ, ಕುದುರೆ ಮೇಲೆ ಬರ್ಬೋದಿತ್ತಲ್ಲ. ಯಾಕೆ ಕತ್ತೆಯನ್ನು ಆರಿಸ್ಕೊಂಡನಂದರೆ, ಆ ರಾಜಗಳು ಬೇರೆ. ರಾಜಗಳು ಯಾರಂದರೆ, ಕುದುರೆಗಳ ಮೇಲೆ ಬಂದು ಕತ್ತಿ ತಗೊಂಡು ಮನುಷ್ಯರನ್ನ ಸಾಯಿಸಿಬಿಡ್ತಾರೆ. ಅವರು ಮನುಷ್ಯರನ್ನ ಏನು ಮಾಡ್ತಾರೆ? ಸಾಯಿಸಿಬಿಡ್ತಾರೆ. ಯುದ್ಧ ಮಾಡ್ತಾರೆ, ಗೆಲ್ಲುತ್ತಾರೆ. ಯುದ್ಧ ಮಾಡಿ ಗೆದ್ದಾದ ಮೇಲೆ ಅಲ್ಲಿ ಎಷ್ಟು ಮಂದಿ ಶವಗಳು ಬಿದ್ದಿರ್ತವೆ, ಎಷ್ಟು ಮಂದಿ ಕೈಯ ಕಾಲು ಕಟ್ಟಾದವರು ಇರ್ತಾರೆ, ಅರಪ್ರಾಣದಲ್ಲಿ ಇರೋರು ಇರ್ತಾರೆ. ಅವರ ಗತಿ ಏನು, ಅವರ ಪರಿಸ್ಥಿತಿ ಏನು? ಅಂಥ ರಾಜ ಇಲ್ಲ ಈ ರಾಜ. ಈ ರಾಜ ಎಂಥ ರಾಜ ಅಂದರೆ, ಶಾಂತಿ ಪ್ರಿಯನು, ಸಮಾಧಾನ ಪ್ರಿಯನು, ಜಗಳ ಮಾಡದಿರುವವನು, ಪ್ರಪಂಚಕ್ಕೆ ಮಾನವ ಕುಲಕ್ಕೆ ಆತನು ಒಂದು ಶಾಂತಿ ಸಮಾಧಾನ ತರುವತ್ತನು. ಈತನ ರಾಜ್ಯ ಯಾವುದಂದರೆ ದೇವರ ರಾಜ್ಯ. ಆ ರಾಜ್ಯಗಳಿಗೆ ಎಂಥ ರಾಜ್ಯ ಅಂದರೆ, ಯುದ್ಧ ಆದಮೇಲೆ ಅವ್ರನ್ನೆಲ್ಲ ಸಾಯಿಸಿ ಅವ್ರ ಕಡೆ ಇರೋವೆಲ್ಲ ದೋಚ್ಕೊಂಡು ಹೋಗ್ತಾರೆ. ಬೇರೆ ರಾಜ್ಯಗಳಾದರೆ ಮನುಷ್ಯರು ಸಾಯಿಸ್ಬಿಡ್ತಾರೆ, ಊರನ್ನೇ ಸಾಯಿಸ್ಬಿಡ್ತಾರೆ ಅವರು. ಅಂಥ ರಾಜ ಅಲ್ಲ ಈ ರಾಜ, ಯೇಸು ರಾಜ. ಈ ರಾಜ ಬರುವಾಗ ಯಾರಿಗೆ ನೋವು ಆಗಬಾರ್ದು, ಯಾರಿಗೆ ಕಷ್ಟ ಬರಬಾರ್ದು, ಯಾರಿಗೆ ದುಃಖ ಬರಬಾರ್ದು, ಅವೆಲ್ಲವುಗಳನ್ನು ಈತ ಏನು ಮಾಡ್ತಾನೆ? ಲಯಪಡಿಸಿ ಈತನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಬರುವಂಥ ರಾಜಾದಿರಾಜನಾಗಿರ್ತಾನೆ ಏಸಪ್ಪ. ಅಂಥ ರಾಜ ಬರ್ತಾ ಇದ್ದಾನೆ, ಅಂಥ ರಾಜ ಬರ್ತಾನೆ ಅಂತ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದು ಇಲ್ಲಿ ನೆರವೇರ್ತಾ ಇದೆ. ಏನು? ಏಸಪ್ಪ
ಕತ್ತೆ ಮೇಲೆ ಕುಂತು ಊರೊಳಗೆ ಬರ್ತಾನೆ. ಈಗ ಊರೊಳಗೆ ಬರಬೇಕಾದ್ರೆ ಊರಿನ ಜನ ಏನು ಮಾಡ್ತಾರೆ ಅಂದರೆ ಏಸಪ್ಪನ ಸ್ವಾಗತಿಸ್ತಾರೆ, ಸ್ವಾಗತ ಮಾಡ್ತಾರೆ, ಜೈ ಜೈ ಅಂತಾರಲ್ಲ. ದೊಡ್ಡ ರಾಜ ಬಂದರೆ ಜೈ. ಇದೇ ಪಕ್ಷದವ್ರು ಏನಾದ್ರು ಬಂದರೆ ಏನಂತಾರೆ, ಕಾಂಗ್ರೆಸ್ಗೆ ಜೈ ಅಂತ, ಜನತಾ ಪಾರ್ಟಿಗೆ ಜೈ ಅಂತ, ಬಿ ಜೆ ಪಿಗೆ ಬಂದರೆ ಬಿ ಜೆ ಪಿಗೆ ಜೈ ಅಂತ ಜೈ ಅಲ್ಲ ಇದು. ಇವ್ರು ಜೈ ಹೇಳೋದಿಲ್ಲ, ಇವ್ರು ಜೈ ಹೇಳೋದಿಲ್ಲ. ಜೈ ಬದಲಿಗೆ ಏನು ಹೇಳ್ತಾರೆ ಇವರು, ಓಸನ್ನ ಅಂತಾರೆ. ಏನಂತಾರೆ, ಎಲ್ಲರೂ ಹೇಳ್ಬೇಕು. ಏನು ಹೇಳ್ತಾರೆ, ಹೊಸನ್ನ ಓಸನ್ನ ಅಂತ. ಸುಮ್ಮನೆ ಓಸನ್ನ ಹೇಳೋದಿಲ್ಲ, ಗರಿಗಳನ್ನು ಕೈಯಲ್ಲಿ ಇಟ್ಕೊಂಡು ಆತ ಕತ್ತೆ ಮೇಲೆ ಬರ್ತದೆ, ಕುದುರೆ ಮೇಲೆ ಬರ್ತದೆ, ಕತ್ತೆ ಮೇಲೆ ಬರುವಾಗ ಓಸನ್ನ ಓಸನ್ನ ಓಸ್ ಏನು ವಾಸನೆ ಏನು ಮಾಡೋದಪ್ಪ, ಪೇಂಟಾ? ಹಾಂ ಇರ್ತದೆ ಅಕ್ಕಪಕ್ಕ ಏನೆಲ್ಲ. ಇರಲಿ ಕೊಡು ನೋಡಪ್ಪ. ಅದು 21ನೇ ಅಧ್ಯಾಯ 1 ವಾಕ್ಯದಿಂದ ಓದಿದ್ರಲ್ಲ, ಮುಂದಕ್ಕೆ ಹೋದ್ರೆ ಅಲ್ಲೇ ನೋಡಿ, ದಾವೀದ ತನಯ ಹೋಸನ್ನ ಅನ್ಕೊಂತ ಬರ್ತಾರೆ ಎಲ್ಲರೂ. ಅವ್ರೇನಂತ ಇವ್ರನ್ನ ಆಹ್ವಾನ ಮಾಡ್ತಾರೆ, ಬರ ಮಾಡ್ತಾರೆ, ಓಸನ್ನ. ಇವತ್ತು ಆ ದಿನ ಓಸನ್ನ ಅಂದರೆ ದೇವರಿಗೆ ಪರಲೋಕದಲ್ಲಿ ಜಯವಾಗಲಿ, ದೇವರಿಗೆ ಪರಲೋಕದಲ್ಲಿ ಮಹಿಮೆಯಾಗಲಿ, ದೇವರಿಗೆ ಪರಲೋಕದಲ್ಲಿ ಪ್ರಭಾವ ಉಂಟು. ಇವೆಲ್ಲ ಹೇಳೋ ಬದಲು ಒಂದೇ ಮಾತು ಹೋಸನ್ನ. ಭಾಳ ಮಂದಿ ಕನ್ಫ್ಯೂಸ್ ಮಾಡ್ಕೊತಾರೆ. ಹಲ್ಲೆಲೂಯ ಅಂದರೆ ಒಂದೇ, ಹೋಸನ್ನ ಅಂದರೆ ಒಂದೇ. ಅಲ್ಲ, ಅದು ಬೇರೆ ಇದು ಬೇರೆ. ಹಲ್ಲೆಲೂಯ ಬೇರೆ, ಹೋಸನ್ನ ಅಂತಾರೆ. ಇವತ್ತು ಗರಿಗಳ ಭಾನುವಾರ ದಿನ ಹೋಸನ್ನ ಅಂತ ಕರೀತಾರೆ. ಹೋಸನ್ನ ಅಂದರೆ ಪರಲೋಕದಲ್ಲಿ ದೇವರಿಗೆ ಪ್ರಭಾವ ಉಂಟು, ಪರಲೋಕದಲ್ಲಿ ದೇವರಿಗೆ ಜಯ ಉಂಟು, ಪರಲೋಕದಲ್ಲಿ ದೇವರಿಗೆ ಮಹಿಮೆ ಉಂಟು ಅಂತ ಇವರು ಏಸಯ್ಯ ಬರ್ತಾನಲ್ಲ, ಬರುವಾಗ ಏಸಯ್ಯನ ಮೇಲೆ ಈ ಜನರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಒಂದು ನಂಬಿಕೆ ಇರ್ತದೆ. ಏನಂದರೆ ಇಸ್ರಾಯೇಲ್ ದೇಶವನ್ನು ರೋಮಾ ದೇಶದವರು, ರೋಮಾ ಚಕ್ರವರ್ತಿ ಆಳಿಸ್ತಿರ್ತಾನೆ. ಅವರಿಂದ ಇವ್ರಿಗೆ ಬಿಡುಗಡೆ ಬೇಕಾಗಿತ್ತು. ಈ ಏಸಪ್ಪ ಬಂದು ಅವ್ರನ್ನ ಓಡಿಸ್ತಾನನ್ನ ಅಂತ ಕೆಲವರು ನೋಡ್ತಾರೆ. ಕೆಲವರು ಇಲ್ಲ, ಇದನ್ನು ದೇವಪುತ್ರನೋ, ದೇವ ಮಾನವನು, ಇದನ್ನು ಬರೋದ್ರ ಮೂಲಕ ನಮಗೆ ಬಿಡುಗಡೆ ಉಂಟು ಅಂತ ಎದುರು ನೋಡ್ತಾರೆ. ಅದೇ ಪ್ರಜೆಗಳು ಏಸನಿಗೆ ಶಿಕ್ಷೆ ಆದ ಮೇಲೆ ಏಸನಿಗೆ ಶಿಲ್ಬೆ ಮೇಲೆ ಏರಿಸಿದಂತ ಕರೀತಾರೆ. ಅದೇ ಪ್ರಜೆಗಳೇ ಅಲ್ಲಿವರೆಗೆ ಏಸನಿಗೆ ಓಸನ್ನ ಅಂತ ಕರೆದವರು ಅದೇ ಪ್ರಜೆಗಳು ಯೇಸುಗೆ ಶಿಕ್ಷೆ ತೀರ್ಮಾನ ಆದಮೇಲೆ ಇವ್ರಿಗೆ ಶಿಲ್ಬೆ ಮೇಲೆ ಏರಿಸಿರಿ, ಶಿಲ್ಬೆ ಮೇಲೆ ಪ್ರಾಣ ತೆಗೀರಂತ ಕೂಗ್ತಾರೆ ಜನ. ಅಂತಹ ಜನ ಇದ್ದಾರೆ. ಜನರನ್ನು ನಂಬಬೇಡ್ರಿ. ನಾವು ಯಾರು ನಂಬಬಾರ್ದು? ಜನರನ್ನು ನಂಬಬಾರ್ದು. ಜನರು ಅವಕಾಶ ನೋಡಿ ಅವ್ರು ಬೇಕಾದನ್ನು, ನ್ಯಾಯ, ಸತ್ಯ, ಧರ್ಮ, ನ್ಯಾಯ, ನೀತಿಗಳನ್ನು ಪಾಲಿಸೋದಿಲ್ಲ ಜನರು. ದೇವರಾದರೆ ಸತ್ಯ, ಧರ್ಮ, ನ್ಯಾಯ, ನೀತಿಯನ್ನು ಪಾಲಿಸ್ತಾನೆ. ಅಂಥ ಧರ್ಮವನ್ನು ನ್ಯಾಯಪೀಠ ಅಂತರುವಂಥ ದೇವರು ಯೇಸು ಕ್ರಿಸ್ತನ್ ಬರ್ತಾ ಇದ್ದಾನೆ, ಸಿಟಿ ಒಳಗೆ ಬರ್ತಾ ಇದ್ದಾನೆ. ಇನ್ಮೇಲೆ ಹಿಂಸೆ ಇರೋದಿಲ್ಲ, ಇನ್ಮೇಲೆ ಅಹಿಂಸೆ ಇರ್ತದೆ. ಅಹಿಂಸೆ ಅಂದರೆ ಯಾರನ್ನು ಕೊಲ್ಲುವುದಿಲ್ಲ, ಯಾರನ್ನು ಹೊಡೆಯೋದಿಲ್ಲ, ಯಾರಿಗೆ ಬಾಧೆ ಕೊಡುವುದಿಲ್ಲ, ಯಾರಿಗೆ ಏನು ಕೊಡಲಾರ್ದಂಗೆ ಶಾಂತಿಯಿಂದ ಸಮಾಧಾನದಿಂದ ಪರಲೋಕ ಮಾರ್ಗವನ್ನು ತೋರಿಸುವ ದೇವರು ಅಂತ ಆತನ ಮೇಲೆ ನಂಬಿಕೆ, ಆತನ ಮೇಲೆ ಪ್ರತೀತಿ, ಆತನ ಮೇಲೆ ಪ್ರತೀಕ. ಹಾಗಾಗಿ ಪ್ರಿಯ ಮಕ್ಕಳು, ಇವತ್ತು ಹೋಸನ್ನ 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 ಅಂತ ಜನರು ಕೂಗುವಾಗ, ಕತ್ತೆ ಮೇಲೆ ಕುಂತು ಬರುವಾಗ ಕತ್ತೆ ಕೆಳಗಡೆ ಬಟ್ಟೆಗಳನ್ನು ಹಾಕಿದರು, ಆಮೇಲೆ ಗೆರೆಗಳನ್ನು ಹಾಕಿದರು. ಭೂಮಿ, ನೆಲ, ಮಣ್ಣು ತಗಲ್ದಂಗೆ ಆ ಕತ್ತೆ ಕಾಲು ಬಟ್ಟೆ ಮೇಲೆ ಬರಬೇಕು, ಆಮೇಲೆ ಗರಿಗಳ ಮೇಲೆ, ಎಲೆಗಳ ಮೇಲೆ ಬರಬೇಕು. ಅದೇ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ನಡೀತಾರೆ. ಕುಂಭ ಅಂತಾರಲ್ಲ, ಯಾವುದನ್ನು ದೇವ್ರು ಮಾಡ್ಬೇಕು, ಕುಂಭ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಅಗಸರು. ಅದೇ ಪದ್ಧತಿ ಏನು ಮಾಡ್ತಾರೆ? ಸೀರೆ ಆದಮೇಲೆ ಸೀರೆ ಆದಮೇಲೆ ಅಗಸರು ಹಾಕ್ತಿರ್ತಾರೆ, ಇವರಾದ ಮೇಲೆ ನಡೀತಿರ್ತಾರೆ.
ಅಲ್ಲಿ ಪದ್ಧತಿ ಇದೆ. ಹಾಗೆ ಕತ್ತೆ ಅಂತ ತಿಳ್ಕೊಂತ, ಈಗ ಕತ್ತೆ ಅಂತ ತಿಳ್ಕೊಂತ ಅಬ್ಬಾ ನನಗೆ ಎಷ್ಟು ಗೌರವ ಕೊಡ್ತಾ ಇದಾರಲ್ಲಪ್ಪ ಇವರು. ಗೌರವ ಯಾರಿಗೆ ಕೊಡ್ತಾ ಇದಾರ? ಗೌರವ ಕತ್ತೆಗೆಲ್ಲ ಕೊಡ್ತಿರೋದು ಏಸಪ್ಪಗೆ. ಆದರೆ ಕತ್ತೆ ಅಂತ ತಿಳ್ಕೊಂತದೆ ಅಬ್ಬಾವು ನನಗೆಷ್ಟು ಗೌರವ ಕೊಡ್ತಾರಲ್ಲ ಅಂತ. ನೀನು ಕತ್ತೆ, ನಾನು ಕತ್ತೆ, ನಾವೆಲ್ಲ ಅಂಥ ಕತ್ತೆಗಳಾಗಬಾರ್ದು. ನಮ್ಮನ್ನು ನಾವು ಹೊಗಳ್ಕೊಳ್ಳೋ ಕತ್ತೆಗಳ, ಅತಿಶಯ ಪಡೋ ಕತ್ತೆಗಳಾಗಬಾರ್ದು ನಾವು. ವಿಷಯ ಏನಂದರೆ, ಕತ್ತೆ ಮೇಲೆ ಏಸಪ್ಪ ಕುಂತಿದ್ದಕ್ಕಾಗಿ ಆ ಕತ್ತೆಗೆ ಬೆಲೆ ಸಿಕ್ತು. ನಾನು ಯಾವ ಚರ್ಚಿಗೆ ಹೋಗಲಿ, ಎಲ್ಲೇ ಕಡೆ ಹೋಗಲಿ, ನನಗೆ ಗೌರವ ಸಿಗ್ತತೆ. ನನ್ನ ಜನರು ಪ್ರೀತಿಸ್ತಾರೆ, ನನಗೆ ಗೌರವ ಕೊಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ತಾರೆ. ದೇವರಾದ ಮೇಲೆ ನನಗೆ ದೇವರಂತೆ ನನ್ನ ಪ್ರೀತಿಸ್ತಾರೆ. ಅವಾಬಾಬ ಎಷ್ಟು ಪ್ರೀತಿಸ್ತಾರೆ ನಾನು ಅನ್ಕೋಬಾರ್ದು. ನನ್ನೊಳಗೆ ಏಸಪ್ಪ ಇರುವುದರ ಮೂಲಕ ಜನರು ನನಗೆ ಬೆಲೆ ಕೊಡ್ತಾರೆ. ಒಂದು ವೇಳೆ ನನ್ನ ಮೇಲೆ, ನನ್ನ ಒಳಗೆ ಏಸಪ್ಪ ಇಲ್ಲ ಅಂತಂದರೆ ನನ್ನ ಯಾವನೂ ಮೂಸಿ ನೋಡೋನಿಲ್ಲ. ಅದು ಕತ್ತೆಗೆ ಗೊತ್ತಿಲ್ಲ. ಅದೇನು ತಿಳ್ಕೊಂಡಿದೆ, ನನಗೇ ಕೊಡ್ತಾಯಿದ್ರೆ ಗೌರವ ಅಂತ ತಿಳ್ಕೊಂಡಾರೆ. ಆ ಥರ ಇರಬಾರ್ದು, ಅಂಥ ಕತ್ತೆಗಳಾಗಿರಬಾರ್ದು ನಾವು. ಎಂಥ ಕತ್ತೆಗಳಾಗಿರ್ಬೇಕಂದ್ರೆ, ನನ್ನೊಳಗೆ ಯೇಸು ಸ್ವಾಮಿ ಇದ್ದಾನೆ, ನನ್ನ ಮೇಲೆ ಯೇಸು ಕೊಡ್ತಾನೆ, ಅದಕ್ಕೆ ನನಗೆ ಗೌರವ ಸಿಗ್ತಾಯಿದೆ, ಅದಕ್ಕೆ ನನಗೆ ಪ್ರೀತಿ ಸಿಗ್ತದೆ ಅಂತೇಳಿ ನಾವು ಭಾವಿಸಬೇಕು. ಆ ಯೇಸಪ್ಪ ಯಾರು ಯೆರೂಸಲೇಮ್ ಒಳಗೆ ಬರ್ತಾ ಇದ್ದಾನೆಂದರೆ, ಕತ್ತೆ ಮೇಲೆ ಕುಂತು ಅತಿ ಶಾಂತಿ ಸ್ಥಾಪನೆ ಮಾಡಲಿಕ್ಕಾಗಿ ಬರ್ತಾ ಇದ್ದಾನೆ, ಸಮಾಧಾನ ಸ್ಥಾಪನೆ ಮಾಡಲಿಕ್ಕಾಗಿ ಬರ್ತಾ ಇದ್ದಾನೆ. ಸಾವು ನೋವು ಹಿಂಸೆಗಳು ಇಲ್ಲದ ಹಾಗೆ ಅಹಿಂಸಾ ಪದ್ಧತಿಯಿಂದ, ಸತ್ಯವಾದ ಪದ್ಧತಿಯಿಂದ ದೇವರನ್ನು ಅರ್ಥಕೊಳ್ಬೇಕು. ಅಂದರೆ ಸತ್ಯವೇ ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡೋದಂತ ದೇವರ ವಾಕ್ಯ ಹೇಳ್ತದೆ. ಸತ್ಯ ತಿಳ್ಕೊಂಡ್ರೆ ಮನುಷ್ಯರು ಗುಲಾಮರಾಗಿರೋದಿಲ್ಲ. ಮನುಷ್ಯರು ಏನಾಗಿರೋದಿಲ್ಲ. ಈಗ ಏನು ಹೇಳ್ತಾರೆ, ಟೀ ಕೊಡಲಿಲ್ಲ ಅಂದರೆ ನಾವು ತಲೆನೋವು ಬಂದುಬಿಡ್ತದಪ್ಪ. ಅಂದರೆ ಟೀಗೆ ಗುಲಾಮ ಆಗಿಬಿಟ್ಟಿದ್ದೀನಿ. ನೀನು ಬೇಕಾದಾಗ ಟೀ ಕೊಡ್ತೀನಿ, ನಾನು ಬೇಡ ಟೀ ಅಂತ. ಟೀ ಕೊಡಲಿಲ್ಲ ನನ್ನ ಕೆಲಸ ಕೈಲ ಆಡೋದಿಲ್ಲ, ನಾನು ಬದುಕಂಗಿಲ್ಲ ಅಂದರೆ ಟೀಗೆ ಗುಲಾಮ ಆಗಿದ್ದೀನಿ. ಬೀಡಿ ಸಿಗರೇಟ್ ಸೇದವ್ರು ಹಂಗೆ ಹೇಳ್ತಾರೆ, ಸರಾಯಿ ಸೇದವ್ರು ಇವರು ಹಾಕ್ಕೊಳ್ದೆ ಹೋದ್ರೆ ನನಗೆ ಹೆಂಗೋ ಆಗ್ಬಿಡ್ತದಪ್ಪ. ಅಂದರೆ ನೀನು ಅದಕ್ಕೆ ಗುಲಾಮ ಆಗಿದ್ದೆ. ನಾನು ಕಬಾಬ್ ತಿಂದ ಹೋದರೆ ಏನು ಹೇಳ್ತಾ ಇದ್ದೀನಿ ವಾಕ್ಯ, ಕಬಾಬ್ ತಿಂದ ಹೋದರೆ ನನಗೆ ಹೆಂಗಂಗೋ ಆಗ್ತದೆ, ನನ್ನ ಮನುಷ್ಯನ ಆಗೋದಿಲ್ಲ. ಅಂದರೆ ಕಬಾಬ್ ಗುಲಾಮ ಆಗಿದ್ದೀನಿ. ಅರ್ಥ ಆಯ್ತಾ? ವಸ್ತುಗಳಿಗೆ, ವಿಷಯಗಳಿಗೆ ಗುಲಾಮರಾಗಬೇಡಿ, ದೇವರಿಗೆ ಗುಲಾಮರಾಗಿ. ಉದಾಹರಣೆ, ಹೋದ ವಾರ ಹೇಳಿದ್ವಿ, ನಮಗೆ ಮೊದಲನೇ ಸ್ಥಾನ ದೇವ್ರು ಕೊಡಬೇಕು, ಎರಡನೇ ಸ್ಥಾನ ಬೇರೆ ಏನೇ ವಿಷಯ ಆಗಿರಬೇಕು. ಆರಾಧನೆ ಭಾನುವಾರದ ದಿನ ಮೊದಲನೇದಾಗಿ ದೇವ್ರನ್ನ ಆರಾಧನೆ ಮಾಡಬೇಕು, ಆಮೇಲೆ ಬೇರೆ ವಿಷಯ. ಕೆಲಸಕ್ಕೆ ಅಡ್ಡಿ ಆಟಂಕಗಳೇನು ಬಂದರೆ, ನನಗೆ ವಾರಕ್ಕೆ ಒಂದಿನ ನನ್ನ ಮಗಳು ನೋಡಬೇಕು, ನನ್ನ ಮಗನ ನೋಡಬೇಕು, ನಮ್ಮ ಮನೆ ಕೆಲಸ ಮಾಡ್ಕೊಳ್ಬೇಕು, ಬಟ್ಟೆ ಹೊಕ್ಕೊಳ್ಬೇಕು, ನನಗೆ ಕೆಲಸ ಇರ್ತದೆ, ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಪ್ರಾರ್ಥನೆಗೆ ಅಂತ ಹೇಳಿದರೆ, ಯಾಕೆ ಬೇಡ, ತೊಂಡಿ ನ್ಯಾಯ ತೆಗೆದು ಜಗಳ ಆಡೋದು, ಬೈಯೋರು ಇರ್ತಾರೆ, ಅವು ಹೇಳಬಾರ್ದು. ನನ್ನ ಮಗಳು ನೋಡ್ಕೋಬೇಕು, ನನ್ನ ಮಗನ ನೋಡ್ಕೋಬೇಕು ನಾನು. ಅರ್ಥ ಆಯ್ತಾ? ಹಾಗಾಗಿ ನಾನು ಮೊದಲನೇ ಸ್ಥಾನ ದೇವರಿಗೆ ಕೊಡ್ತೀನಿ, ಏಸಪ್ಪಗೆ ಕೊಡ್ತೀನಿ. ನೀವು ಮೊದಲನೇ ಸ್ಥಾನ ಯಾರು ಕೊಡಬೇಕು? ಯಾಕೆ ಕೊಡಬೇಕಂದ್ರೆ, ಏಸಪ್ಪ ಬರುವಾಗ, ಏಸಪ್ಪ ಯೆರೂಸಲೇಮ್ಗೆಲ್ಲ ಬರ್ತಾ ಇರೋದು, ಏಸಪ್ಪ ನಿನ್ನ ಹೃದಯದೊಳಗೆ ಬರ್ತಾ ಇದ್ದಾನೆ. ಎಲ್ಲಿ ಬರ್ತಾ ಇದ್ದಾನೆ? ಹೃದಯ. ನೀನು ಪರಿಶುದ್ಧವಾಗಿರಬೇಕು, ಏಸಪ್ಪನನ್ನು ಅರ್ಥ ಮಾಡ್ಕೊಳ್ಬೇಕು, ದೇವರ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು, ವಾಕ್ಯನ ಗ್ರಹಿಸಬೇಕು, ವಾಕ್ಯವನ್ನು ಅನುಸರಿಸಬೇಕು, ವಾಕ್ಯ ಪ್ರಕಾರ ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು. ಯಾವ ಮನುಷ್ಯನು ಪರ್ಫೆಕ್ಟ್ ಇಲ್ಲ ಈ ಲೋಕದಲ್ಲಿ, ಏಸಪ್ಪ ಒಬ್ಬರೇ ಪರ್ಫೆಕ್ಟ್, 100% ಪರ್ಫೆಕ್ಟ್. ಒಂದು ಪಾಯಿಂಟ್ ಕೂಡ ಆ ಕಡೆ ಈ ಕಡೆ ಇಲ್ಲ, 100. ನಾವು ತಪ್ಪಿ ಹೋಗ್ತೀವಿ, ಮನುಷ್ಯರಲ್ಲ. ಅದಕ್ಕೆ ಕುರಿಗಳ ಸ್ವಭಾವ ಇರುವಂಥವರು ಮನುಷ್ಯರು, ಅಂದರೆ ತಪ್ಪಿ ಹೋಗೋರು. ನೀವು ತಪ್ಪಿ ಹೋದಿರಲ್ಲ, ಆಡು ಕಲಿಸಿ ಬರ್ತೀವಿ ಅಂತ ತಪ್ಪಿ ಹೋಗಿರಿ.
ಆದರೆ ದೇವ್ರಿಗೆ ಲೆಕ್ಕ ಕೊಡುವವರು ನೀವೇ. ಅರಿಕೆ ಮಾಡಿಕೊಂಡಾದಮೇಲೆ ಏನೇ ಕಷ್ಟ ಇರಲಿ ಬದಿಗಿಟ್ಟು ಫಸ್ಟು ದೇವ್ರಿಗೆ ಒಪ್ಪಿಕೊಂಡ ಮಾತು ನೀವು ಕಲಿಬೇಕು. ದೇವ್ರಿಗೆ ಪ್ರಸನ್ನತೆ ಕೊಡುವಂಥ ಮಕ್ಕಳಾಗಿರಬೇಕು. ಆವಾಗ ಏನಾಗ್ತದೆ ಅಂದರೆ ದೇವ್ರು ನಿನ್ನ ಹೃದಯ ಒಳಗೆ ಬರ್ತಾನೆ. ಕತ್ತೆ ಮೇಲೆ ಬರ್ತಾನಲ್ಲ, ಅದರ ಅರ್ಥ ಏನಂದರೆ ಎಲ್ಲ ಪ್ರಾಣಿಗಳಿಗಿಂತ ಕತ್ತೆ ಅಂದರೆ ಸ್ವಲ್ಪ ಕಡಿಮೆ ನೋಡ್ತಾರೆ. ಹೋಗಲೇ ಕತ್ತೆ ಅಂತಾರೆ. ಅದರಿಂದ ಮನುಷ್ಯನ ಕತ್ತೆಗೆ ಸಮಾನ ಹೋಲಿಸ್ತಾರೆ. ಹಾಗೆ ಅಂಥ ಪ್ರಾಣಿಯನ್ನೇ ದೇವರು ಆರಿಸ್ಕೊಂಡು, ಅಂದರೆ ನಾವು ತಾತ್ಸಾರ ಮಾಡುವಂಥ ಜನರು ಸಮಾಜದಲ್ಲಿ ಇನ್ನೂ ಭಾಳ ಮಂದಿ ಕೆಲವು ಕೀಳು ಜಾತವರು ಇರ್ತಾರೆ, ಕಡಿಮೆ ಜಾತವರು ಇರ್ತಾರೆ, ಬಡವರು ಇರ್ತಾರೆ, ಭಿಕ್ಷುಕರು ಇರ್ತಾರೆ, ಕುಷ್ಠಿ ರೋಗಗಳಿರ್ತಾರೆ, ಏಡ್ಸ್ ರೋಗಗಳಿರ್ತಾರೆ, ನಾನಾ ರೋಗಿಗಳಿರ್ತಾರೆ. ಅವರು ಕಡಿಮೆ ನೋಡ್ತಾರೆ ಜನ. ಅವ್ರಿಗೆ ಒಂದು ಭರವಸೆ ಇಲ್ಲ, ನಮಗೋಸ್ಕರ ಯಾರಿದ್ದಾರೆ ಲೋಕದಲ್ಲಿ ಅಂತೇಳಿ. ಅವ್ರಿಗೋಸ್ಕರ ಯೇಸುಸ್ವಾಮಿಗಳು. ಅಲ್ಲೆಲ್ಲೂಯ್ಯ. ನಿನಗಾಗಿ ಯೇಸುಸ್ವಾಮಿಗಳು, ನನಗಾಗಿ ಯೇಸುಸ್ವಾಮಿಗಳು. ಇದು ನಮ್ಮ ನಿರೀಕ್ಷೆ ಆಗಿರಬೇಕು. ಯಾರಿಲ್ಲ ಲೋಕದಲ್ಲಿ, ಆದರೆ ನನಗಾಗಿ ಯೇಸಪ್ಪ ಇದ್ದಾನೆ. ಈ ಲೋಕದಲ್ಲಿ ಯಾರಿದ್ದಾರೆ ನನಗಾಗಿ ನಿನಗಾಗಿ ಯೇಸಪ್ಪ ಇದಾನೇ ಅಂತ ಒಂದು ನಂಬಿಕೆಯಲ್ಲಿ ನೀವು ಬರಬೇಕು. ಯಾರು ನನ್ನ ಕೈ ಹಿಡಿಯೋದಿಲ್ಲ, ಯಾರು ನಮ್ಮನ್ನು ಕಾಪಾಡೋದಿಲ್ಲ, ಯಾರು ನಮ್ಮ ರಕ್ಷಣೆ ಕೊಡೋದಿಲ್ಲ, ಯಾರು ನಮ್ಮನ್ನು ಸಂರಕ್ಷಣೆ ಮಾಡೋದಿಲ್ಲ ಅನ್ನೋದಾದರೆ ಇವತ್ತು ಆ ಒಂದು ಮಾತು ತೆಗೆದಾಕ್ಬಿಡ್ರಿ. ನಿನಗಾಗಿ ಯೇಸಪ್ಪ ಖಂಡಿತವಾಗಿದ್ದಾನೆ, ಇದ್ದಾನೆ. ಆತನನ್ನು ಕಾಯೋ ದೇವರು, ಕಾಪಾಡೋ ದೇವರು. ಹಲ್ಲೆಲೂಯಾ. ನಿನ್ನನ್ನು ಬಿಡೋದಿಲ್ಲ, ನಿನ್ನ ಕೈ ತೊರೆಯೋದಿಲ್ಲ ಅಂತ ಹೇಳಿದ್ದಾನೆ. ತೆಲುಗಿನಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾನೆ. ನಿನ್ನ ಬಿಡುವನು ಎಡಬಾಯನು, ಅಂದರೆ ದಿಕ್ಕಿಲ್ದವರಾಗಿ ಮಾಡೋದಿಲ್ಲ ಅಂತ ಯೇಸು ಸ್ವಾಮಿ. ನಿನಗೆ ಯಾರೋ ಇದ್ದಾರೆ, ಯಾರದು ಇರೋರು ಅಂದರೆ ಯೇಸು. ನಿನಗಾಗಿರೋರು ಯಾರು? ಯೇಸು. ನನ್ನ ಕಾಯೋ ದೇವರು, ಕಾಪಾಡೋ ದೇವರು ಯೇಸಪ್ಪ. ಅದಕ್ಕೇನು ಹೇಳ್ತಾರೆ? ಕಾಯುವ ದೇವರು, ಕಾಪಾಡುವ ದೇವರು. ಇದು ನಮ್ಮ ನಂಬಿಕೆ ಆಗಿರಬೇಕು. ಇವತ್ತಿನ ದಿನ ಯೇಸಪ್ಪ ನಿನಗೆ ಆತ ಕತ್ತೆ ಮೇಲೆ ಊರೊಳಗೆ ಬರ್ತಾ ಇದ್ದಾನೆ. ಗರಿಗಳ ಎತ್ಕೊಂಡು ಹೋಸನ್ನ ಹೇಳೋರಾಗಿರಬೇಕು. ಹೋಸನ್ನ ಅಂದರೆ ದೇವರಿಗೆ ಸ್ತೋತ್ರ, ಪರಲೋಕದಲ್ಲಿ ದೇವರಿಗೆ ಪ್ರಭಾವ, ದೇವರಿಗೆ ಮಹಿಮೆ ಅಂತ ಹೇಳೋರಾಗಿರಬೇಕು ನಾವು. ಆವಾಗ ನಿನ್ನ ಒಳಗೆ ಬರ್ತಾನೆ ಸ್ವಾಮಿ. ಬಂದ ದೇವ್ರನ್ನ ಬರಮಾಡ್ತೀಯ, ಚಲೋ ವಾಪಸ್ ಚಲೋ ಅಂತೀಯ. ಬರ ಮಾಡಬೇಕು. ಇನ್ನೂ ನೀನು 60 ವರ್ಷ ಬದಬೇಕು. ನೀವು ಗಂಡ ಹೆಂಡತಿ ಈ 60 ವರ್ಷಗಳು ನಿನಗೆ ಇನ್ನೂ ಏನು ಬೇಕೋ ಗೊತ್ತಿಲ್ಲ ನಿನಗೆ. ಅವೆಲ್ಲ ಯಾರು ಕೊಡೋರಿಲ್ಲ, ಆದರೆ ಒಬ್ರು ಇದ್ದಾರೆ ಕೊಡಲಿಕ್ಕಾಗಿ. ಯಾರು? ಯೇಸು. ಆತನ ಕೇಳಿದ್ರೆ ಕೊಡ್ತಾನೆ. ನೀನು ಕೇಳ್ತಾ ಇಲ್ಲ, ಕೇಳು, ಪ್ರಾರ್ಥನೆ ಮಾಡು, ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡು. ಎಲ್ಲವನ್ನು ಕೊಡುವ ದೇವರಾಗಿದ್ದಾನೆ. ಅದಕ್ಕೆ ಇವತ್ತಿನ ಹೋಸನ್ನದ ಒಂದು ಏನಂತೀವಿ ಗುರುತು. ಹೋಸನ್ನ ಅಂದರೆ ಯಾವಾಗಲೂ ದೇವರನ್ನು ನಾವು ಕೊಂಡಾಡಬೇಕು, ಮಹಿಮೆ ಪಡಿಸಬೇಕು. ಆವಾಗ ಆತನಿಗೆ ಪ್ರಿಯರಾಗ್ತೀವಿ ನಾವು, ಆತನಿಗೆ ಇಷ್ಟಕರ ಆಗ್ತೀವಿ ನಾವು. ಆವಾಗ ನಾವು ಪ್ರಾರ್ಥನೆ ಮಾಡಿ ಕೇಳಿದ್ದು ಆತನ ಸಂಪೂರ್ಣವಾಗಿ ನೀಗಿಸ್ತಾನೆ, ಕೊಡ್ತಾನೆ, ಕಾಪಾಡ್ತಾನೆ. ಕಣ್ಣು ಮುಚ್ಕೋರಿ, ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಣು ಮುಚ್ಕೋಬೇಕು. ಅಮ್ಮ ಪ್ರಾರ್ಥನೆ ಮಾಡ್ತಾರೆ. ದೇವ್ರ ಸ್ತೋತ್ರ. ಪುಷ್ಪಲತಮ್ಮ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ದೇವಾದಿದೇವನೇ, ರಾಜಾದಿರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿ ದೇವ, ನಿನಗೆ ವಂದನೆಯಪ್ಪ. ಪರಲೋಕ ರಾಜ್ಯದಲ್ಲಿ ಸಿಂಹಾಸನಾಸೀನನಾಗಿರುವ ದೇವ, ನಿನಗೆ ವಂದನೆ ಸ್ವಾಮಿ. ಭೂಲೋಕದಲ್ಲಿರುವ ನಮ್ಮನ್ನು ಅನುದಿನವೂ ಅನುಕ್ಷಣವೂ ನೋಡುತ್ತಿರುವ ಆತನು, ನಮ್ಮ ಪ್ರಾರ್ಥನೆ, ಮೊರೆಗಳು, ಮಾತುಗಳು ಕೇಳುತ್ತಿರುವ ಆತನು ನೀನಾಗಿದ್ದೀಯಪ್ಪ. ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಸದುತ್ತರ ದಯಪಾಲಿಸುವ ದೇವರು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ. ಹೌದಪ್ಪ ತಂದೆ, ಈ ದಿನ ಗರಿಗಳ ಭಾನುವಾರದಂದು ನಿಮ್ಮ ಪಾದ ಸನ್ನಿಧಿಯಲ್ಲಿ ಬಂದಿರುವ ಎಲ್ಲ ಮಕ್ಕಳನ್ನು, ಎಲ್ಲ ಕುಟುಂಬಗಳನ್ನು ನಿಮ್ಮ ಕೈಗೊಪ್ಪಿಸ್ತಾ ಇದ್ದೇನಪ್ಪ. ಹೌದಪ್ಪ, ನನಗಾಗಿ ನಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಬಂದ ಏಸಯ್ಯ, ನಿನಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ಕತ್ತೆಮರಿಯನ್ನೇರಿ ಬಂದಿದ್ದೀಯಪ್ಪ. ಕನಿಷ್ಠವಾದ ಕತ್ತೆಮರಿಗೆ ಒಳ್ಳೆಯ ಗೌರವ ಸ್ಥಾನವನ್ನು ಕೊಟ್ಟಿದ್ದೀಯಪ್ಪ.
ಹೌದಪ್ಪ, ನೀನು ನಮ್ಮ ಜೊತೆ ಇರುವುದಾದರೆ, ನಮ್ಮೊಳಗೆ ಇರುವುದಾದರೆ, ನಮ್ಮ ಜೊತೆಗಾರನಾಗಿದ್ದರೆ ನಮಗೂ ಕೂಡ ಅಪ್ಪ ಈ ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡುವ ದೇವರು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಾವಿರುವಂತೆ ನೀನು ಸಹಾಯ ಮಾಡಪ್ಪ. ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡಪ್ಪ. ನಿನ್ನ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂದು ನಿನ್ನ ವಾಕ್ಯ ಹೇಳುವಂತೆ ನಾವೆಲ್ಲರೂ ಕೂಡ ನಮ್ಮನ್ನು ನಾವು ತಗ್ಗಿಸಿಕೊಳ್ತಾ ಇದ್ದೇವಪ್ಪ. ನಿನ್ನ ನಾಮವನ್ನೇ ಹೆಚ್ಚಿಸ್ತಾ ಇದ್ದೇವೆ, ಕೊಂಡಾಡ್ತಾ ಇದ್ದೇವೆ. ಹೌದಪ್ಪ, ನಿನ್ನನ್ನೇ ಕೊಂಡಾಡುವ ಮಕ್ಕಳಾಗಿ ನಾವಿದ್ದೇವಪ್ಪ. ಆಶೀರ್ವದಿಸು, ಅನುಗ್ರಹಿಸಪ್ಪ. ನಾವು ಮಾಡುವ ಪ್ರತಿ ಕೆಲಸ ಕಾರ್ಯಗಳು, ಸೇವೆಗಳು ಎಲ್ಲವನ್ನು ಆಶೀರ್ವದಿಸಪ್ಪ. ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸು. ಚಿಕ್ಕ ಮಕ್ಕಳನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ವಿದ್ಯೆ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆಯುಷ್ಯ, ಆರೋಗ್ಯ, ಬಲವನ್ನು ಕೊಡು. ಆತ್ಮದೇವ, ಪರಿಶುದ್ಧಾತ್ಮದೇವನಿಂದ ಬಲದಿಂದ, ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ. ಅಪೊಸ್ತಲ ಕಾರ್ಯಗಳು 1:8 ವಾಕ್ಯ ನಾವು ನೋಡುವಾಗ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದವರಾಗಿರುವಾಗ ಒಳ್ಳೆ ಸಾಕ್ಷಿಗಳಾಗಿರಿ ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆ. ಹೌದಪ್ಪ, ನಾವು ಪರಿಶುದ್ಧರಾಗಿರುವುದಾದರೆ ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಮಾತು, ನಮ್ಮ ನಡೆನುಡಿ ಪರಿಶುದ್ಧವಾಗಿರುವಾಗ ಅಪ್ಪ ತಂದೆ, ನಿನ್ನ ಅಭಿಷೇಕದಿಂದ ತುಂಬಿಸುವ ದೇವರು ನೀನಾಗಿದ್ದೀಯಪ್ಪ. ನಮ್ಮ ಜೊತೆ ಇದ್ದು ಕಾಯುವ ದೇವರು, ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾಡುವ ದೇವರು ನೀನಾಗಿದ್ದೀಯ. ನಾವೆಲ್ಲರೂ ಕೂಡ ನಿನಗೆ ಒಳ್ಳೆ ಸಾಕ್ಷಿಗಳಾಗಿರುವಂತೆ ಸಹಾಯ ಮಾಡು. ಮುಂದಿನ ಜೀವಮಾನವೆಲ್ಲವೂ ದೇವ, ನಮ್ಮ ಉಸಿರಿರುವವರೆಗೆ, ನಾವು ಬದುಕಿರುವವರೆಗೆ ಏಸಪ್ಪ ನಿನಗಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಪ್ಪ. ಇಲ್ಲಿ ಸೇರಿ ಬಂದಿರುವ ಎಲ್ಲ ಮಕ್ಕಳು ಮೊದಲ ಸ್ಥಾನವನ್ನು ಏಸಪ್ಪನಿಗೆ ಕೊಟ್ಟು ನಿನ್ನ ಮಕ್ಕಳಾಗಿ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾಡಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ಮೇಲಣ ಲೋಕದಲ್ಲಿರುವಂಥ ಅಪ್ಪ ಏಸಪ್ಪ ನಿನಗೆ ಸ್ತೋತ್ರ. ದೇವಾ ನಿನಗೆ ಸ್ತೋತ್ರ. ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಬೇಡಿಕೊಳ್ತಾ ಇದ್ದೇವಪ್ಪ ತಂದೆ. ಹೊಸನ್ನ ದೇವಾ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್ ಅಂತ ಆಶೀರ್ವಾದ ಕೊಡ್ತಾರೆ ಅಪ್ಪಾಜಿ. ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಭೆಯೊಂದಿಗೂ ಈ ಪ್ರಾಂತ್ಯದ ಜನರೊಂದಿಗೂ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಹೋಸನ್ನ, 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 ಹೋಸನ್ನ. ಅಂದರೆ ಯೇಸುವೆ, ಪರಲೋಕದಲ್ಲಿ ನಿನ್ನಿಂದ ದೇವರಿಗೆ ಪ್ರಭಾವ, ದೇವರಿಗೆ ಮಹಾಶಕ್ತಿ, ದೇವರಿಗೆ ಮಹಿಮೆ. ಆ ದೇವರಿಗೆ ಮಹಿಮೆ ಕೊಡಬೇಕು ನಾವು. ಯೇಸು ರಕ್ತಂ ಜಯಂ, ಯೇಸು ರಕ್ತಂ ಜಯಂ. ಅಪವಾದಿಗೆ ಅಪಜಯ, ಪ್ರಭು ಯೇಸುವಿಗೆ ಸಂಪೂರ್ಣ ವಿಜಯ. ಪರಲೋಕ ಪ್ರಾರ್ಥನೆ ಹೇಳ್ರಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ಬಲವು ಮಹಿಮೆಯು ಪ್ರಭಾವವು ನಿಮ್ಮದೇ ಸ್ವಾಮಿ. ಆಮೇನ್. ಪ್ರೈಸ್ ಲಾರ್ಡ್. ಎಲ್ಲರಿಗೆ ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ಮಕ್ಕಳೇ, ದೇವರೆಲ್ಲರನ್ನು ಆಶೀರ್ವದಿಸಲಿ. ಹೋಸನ್ನ, 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 ಹೋಸನ್ನ.